ಡಿ ಬಾಸ್ ಅವರ ಮತ್ತೊಂದು ಸಿನಿಮಾಗೆ ವೇಟಿಂಗ್ ಅಂತಂದರೆ ಅದು ಈಗ ಡೆವಿಲ್ ದಿ ಹೀರೋ. ಸೊ ಈ ಸಿನಿಮಾದ ಬಗ್ಗೆ ಒಂದು ಚಿಕ್ಕ ಪುಟ್ಟ ಅಪ್ಡೇಟ್ಸ್ಗಳು ಬಂದಿರುವಂಥದ್ದು ಟ್ವಿಟರಲ್ಲಿ ನಿನ್ನೆ ನಾನು ನೋಡುವಂಥದ್ದು. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕನ್ನಿಸ್ತು. ಆ್ಯಂಡ್ ಈ ಒಂದು ಡೆವಿಲ್ ಸಿನಿಮಾದ ಒಂದು ಫಸ್ಟ್ ಲುಕ್ ಯಾವಾಗ ರಿಲೀಸ್ ಆಗುತ್ತೆ, ಏನು ಕತೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಟೇರ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರುವಂಥದ್ದು ಒಂದು ಕಡೆ ಆಯಿತು ಅಂದರೆ, ಸೊ ನೆಕ್ಸ್ಟ್ ಸಿನಿಮಾಗೆ ಆಲ್ರೆಡಿ ಈಗ ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಶೂಟಿಂಗ್ ರನ್ನಿಂಗ್ ಆಗ್ತಾ ಇದೆ. ಸೊ ನಿನ್ನೆ ಒಂದು ಟ್ವಿಟರಲ್ಲಿ ಟ್ವೀಟ್ ನೋಡೋ ಮುಖಾಂತರವಾಗಿ ಎಲ್ರಿಗೂ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಆಲು. ಸೊ ಮೊದಲನೇ ಹಂತದ ಒಂದು ಶೂಟಿಂಗ್ ಕಂಪ್ಲೀಟ್ ಆಗಿರುವಂಥದ್ದು. ಕಂಠೀರವ ಸ್ಟುಡಿಯೋದಲ್ಲಿ ಏನು ಪೋರ್ಷನ್ಸ್ಗಳು ಮಾಡಬೇಕಾಗಿತ್ತು ಡೆವಿಲ್ ಸಿನಿಮಾದು ಅದು ಕಂಪ್ಲೀಟ್ ಆಗಿ, ಸೊ ಫೆಬ್ರವರಿ 1ನೇ ತಾರೀಕಿನಿಂದ ಸೆಕೆಂಡ್ ಸ್ಕೆಡ್ಯೂಲ್ ಅಂದರೆ 2ನೇ ಹಂತದ ಒಂದು ಡೆವಿಲ್ ಸಿನಿಮಾದ ಒಂದು ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗುತ್ತೆ. ಒಂದು ಸಿನಿಮಾ ಈಗ ಕಾಟೇರ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿರೋದು ಒಂದು ಕಡೆ ಆಯಿತು ಅಂದರೆ, ಸೊ ನೆಕ್ಸ್ಟ್ ಸಿನಿಮಾಗೆ ದರ್ಶನ್ ಸರ್ ಅವರು ಈಗ ಆಲ್ರೆಡಿ ಶೂಟಿಂಗಲ್ಲಿ ತೊಡ್ಕೊಂಡಿರುವಂಥದ್ದು. ಸೊ ಈ ನೆಕ್ಸ್ಟ್ ಸಿನಿಮಾನು ಕೂಡ ಒಂದು ಈ ವರ್ಷದಲ್ಲಿ ತೆರೆಗೆ ಬರುವಂಥದ್ದು ಒಂದು ರೀತಿಯಲ್ಲಿ ಖುಷಿ ತರುವಂಥ ವಿಚಾರ ಎಲ್ರಿಗೂ ಕೂಡ. ಆ್ಯಂಡ್ ಈ ಒಂದು ಸಿನಿಮಾದ ಒಂದು ಅಪ್ಡೇಟ್ ಹೇಳೋದಾಯಿತು ಅಂತಂದರೆ, ಎಲ್ಲರೂ ಕಾಯ್ತಾ ಇರುವಂಥದ್ದು ದರ್ಶನ್ ಸರ್ ಅವರ ನೆಕ್ಸ್ಟ್ ಮಂತ್ ಬರ್ಡೇ ಕಾಯ್ತಾ ಇದ್ದಾರೆ. ಸೊ ಬರ್ಡೇ ಸ್ಪೆಷಲಲ್ಲಿ ಏನಾದರೂ ಒಂದು ಅನೌನ್ಸ್ಮೆಂಟ್ ಬೇಕೇ ಬೇಕು. ಏನಾದರೂ ಒಂದು ಪೋಸ್ಟರ್ ಆಗಿರ್ಬೋದು, ಸಿನಿಮಾದು ನೆಕ್ಸ್ಟ್ ಅಪ್ಡೇಟ್ಸ್ ಏನಾದರೂ ಒಂದು ಬೇಕೇ ಬೇಕು. ಸೊ ನನಗನ್ಸೋ ಪ್ರಕಾರ ದರ್ಶನ್ ಸರ್ ಅವರ ನೆಕ್ಸ್ಟ್ ಬರ್ಡೇಗೆ ಅಂದರೆ ನಾಳೆ ಮುಂದಿನ ತಿಂಗಳು ಬರ್ಡೇಗೆ ಒಂದು ಪೋಸ್ಟರ್ ರಿಲೀಸ್ ಮಾಡೋ ಮುಖಾಂತರ ಒಂದು ಫಸ್ಟ್ ಲುಕ್ ರಿಲೀಸ್ ಮಾಡಬಹುದು ಅನ್ನೋ ಒಂದು ಚಾನ್ಸಸ್ ತುಂಬಾ ಇದೆ ಅಂತ ಕೇಳಿ ಬಂದಿದೆ. ಸೊ ಕಾದು ನೋಡಬೇಕು. ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನು ಅನಿಸುತ್ತೆ, ಈ ಒಂದು ದರ್ಶನ್ ಸರ್ ಅವ್ರ ಈ ಒಂದು ಬರ್ಡೇ, ಈ ವರ್ಷದ ಒಂದು ಬರ್ಡೇಗೆ ಏನು ಒಂದು ಅಪ್ಡೇಟ್ಸ್ ಕೊಡ್ಬೋದು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈಗ ಆಲ್ರೆಡಿ ಡೆವಿಲ್ ಶೂಟಿಂಗಲ್ಲಿ ಪ್ರೊಸೆಸ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಕಾಟೇರ ಕೂಡ ಈಗ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿರುವಂಥದ್ದು. ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ದರ್ಶನ್ ಸರ್ ಫ್ಯಾನ್ಸ್ಗಾಗಿರ್ಬೋದು, ಸಿನಿ ರಸಿಕರಿಗಾಗಿರ್ಬೋದು, ಸೊ ಮುಂಬರುವ ದಿನಗಳಲ್ಲಿ ಒಂದು ರೀತಿ ಡೆವಿಲ್ ತುಂಬಾ ಒಂದು ವೇಟಿಂಗಲ್ಲಿ ಇದ್ದೀವಿ ಕೂಡ ನಾವು ಕೂಡ, ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಸೊ ಕಾಟೇರ ಆದಮೇಲೆ ದರ್ಶನ್ ಸರ್ ಅವರು ನೆಕ್ಸ್ಟ್ ಯಾವ ರೀತಿಯಾಗಿ ಪೋರ್ಟ್ರೇ ಮಾಡ್ತಾರೆ ದರ್ಶನ್ ಸರ್ನ ಅನ್ನೋದನ್ನು ಕ್ಯೂರಿಯಾಸಿಟಿಯಾಗಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾದು ನೋಡೋಣ. ಆ್ಯಂಡ್ ಈ ಒಂದು ಬರ್ಡೇಗೆ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ಬೋದು, ಸೊ ಡೆವಿಲ್ ಅಂತ ಅಲ್ಲ, ಸೊ ಡೆವಿಲ್ ಹೊರತುಪಡಿಸಿ ಅಪ್ಕಮಿಂಗ್ ಸಿನಿಮಾ ಬಗ್ಗೆ ಕೂಡ ಏನಾದರೂ ಒಂದು ಅಪ್ಡೇಟ್ಸ್ಗಳು ಬರ್ಬೋದಾ, ಏನು ಕತೆ, ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ನಿನ್ನೆ ತುಂಬ ಜನ ನನಗೆ ಹಾಕಿದ್ರಿ ಮೆಸೇಜ್ ಎಲ್ಲ, ಬ್ರದರ್ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ. ಆ್ಯಂಡ್ ಕಾರಣಾಂತರಗಳಿಂದ ನಿನ್ನೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ವೀಡಿಯೋ ಮಾಡಿದ್ದೀನಿ. ಸೊ ಇದು ಸದ್ಯಕ್ಕೆ ಇರುವಂಥ ಡೆವಿಲ್ ಸಿನಿಮಾದ ಒಂದು ಲೇಟೆಸ್ಟ್ ಬಸ್ ಆ್ಯಂಡ್ ಅಪ್ಡೇಟ್ಸ್ ಅಂತ ಹೇಳ್ಬೋದು. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ವೇಟ್ ಮಾಡ್ತಾ ಇದ್ದೀರಾ. ಸೊ ನಿಮಗೊಂದು ಏನಾದರೂ ಐಡಿಯಾಸ್ ಇದ್ದರೆ, ನೆಕ್ಸ್ಟ್ ಏನಾದರೂ ಇದು ಬರ್ಬೋದು ಬ್ರದರ್, ಇದು ಆಗುತ್ತೆ, ಈ ಸಿನಿಮಾದಾಗ್ಬೋದು ಅನ್ನೋದೇನಾದರೂ ಇತ್ತು ಅಂತಂದರೆ ಅಪ್ಡೇಟ್ಸ್ಗಳ ಬಗ್ಗೆ, ಸೊ ಕಾಮೆಂಟ್ ಮಾಡಿ, ಇಲ್ಲ ಒಂದು ಗೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.